ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನೋಡ್ತಾ ಇರ್ಬೋದು, ನಾನಿವಾಗ ಟಾಕ್ಸಿಕ್ ಟ್ರೈಲರ್ ಲಾಂಚ್ ಇವೆಂಟಿಂದ ಈಗಷ್ಟೇ ಹೊರಗಡೆ ಬಂದಿದ್ದೀನಿ. ಒಬ್ಬ ಕನ್ನಡಿಗನಾಗಿ ಈ ಥರದೊಂದು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಭಾಗಿಯಾಗಿದ್ದು ಒಂದು ರೀತಿ ಬಹಳನೇ ಖುಷಿ ವಿಷಯ ಅಂತ ನಾನು ಹೇಳ್ತೀನಿ. ಯಶ್ ಅವರು ಒಂದು ಟೈಮಲ್ಲಿ ಹೇಳಿದರು, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಎಲ್ಲರನ್ನೂ ಇಲ್ಲಿಗೆ ಕರೆಸ್ತಾ ಇದ್ದೀನಿ ಅಂತ. ಸೊ ಎಲ್ಲರನ್ನೂ ಇಲ್ಲಿಗೆ ಕರೆಸಿದಂತಹ ಒಂದು ದಿನ ಇವತ್ತು ಬಂತು. ಕಿಯಾರಾ ಅಡ್ವಾಣಿ ಅವರಿಂದ ಹಿಡಿದು ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರಿಂದ ಹಿಡಿದು ಹುಮಾ ಕುರೇಶಿ, ತಾರಾ ಸುತಾರಿಯಾ, ನಮ್ಮ ಪುಟ್ಟಿ ರುಕ್ಮಿಣಿ ವಸಂತ್, ಪ್ರತಿಯೊಬ್ಬರು ಕೂಡ ಇವತ್ತು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಭಾಗಿಯಾಗಿದ್ದರು. ಅವರೆಲ್ಲರ ಜೊತೆಗೆ ಟ್ರೈಲರ್ ನೋಡಿದಂತಹ ಒಂದು ಅನುಭವನ ಇಟ್ಕೊಂಡು ನಾನು ಜಸ್ಟ್ ಒಂದು ರಿಯಾಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಇದು ರಿವ್ಯೂ ಅಂತೂ ಅಲ್ವೇ ಅಲ್ಲ. ನೋಡಿದ ನಂತರ ನನಗೆ ಏನು ಅನಿಸ್ತು ಅಂತ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಯಶ್ ಅವರು ಡೆಫಿನೆಟ್ಲಿ ಈ ಒಂದು ಸಿನಿಮಾ ಮೂಲಕ ಹಿ ಹ್ಯಾಸ್ ಔಟ್ ಡನ್ ಹಿಮ್ಸೆಲ್ಫ್. ಅಂದರೆ ಇಲ್ಲಿ ತನಕ ಒಂದೇ ಶೈಲಿಯ ಸಂಭಾಷಣೆಯನ್ನು ಹೇಳ್ತಾರೆ ಯಶ್ ಅವರು, ಅಥವಾ ಅವ್ರು ಒಂದೇ ರೀತಿ ನಟನೆ ಮಾಡೋದಕ್ಕಷ್ಟೇ ಬರುತ್ತೆ ಅಂತ ಕೆ ಜಿ ಎಫ್ ಸಿನಿಮಾ ಮಾಡಿದ್ಮೇಲೂ ಕೆಲವರಿಗೆ ಅನುಮಾನ ಇತ್ತು. ಬಟ್ ಈ ಒಂದು ಸಿನಿಮಾ ಮೂಲಕ ಆ ಎಲ್ಲ ಡೌಟ್ಸ್ಗಳನ್ನು ಯಶ್ ಅವರು ಮೀರಿ ಬೆಳೆದಿದ್ದಾರೆ ಅನ್ನೋದು ಡೆಫಿನೆಟ್ಲಿ ಟ್ರೈಲರ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಎಸ್ಪೆಷಲಿ ಟಿಕೆಟ್ ಅನ್ನುವಂತಹ ಪಾತ್ರ ಏನಿದೆಯಲ್ಲ, ಅದು ಒಂದು ಇಂಡಿಯನ್ ಸಿನಿಮಾದಲ್ಲೇ ಇಲ್ಲಿ ತನಕ ನಾವು ನೋಡದೇ ಇರುವಂತಹ ಪಾತ್ರವಾಗಿ ಅಚ್ಚಳಿಯದೆ ಉಳ್ಕೊಳ್ಳುತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಅಂತ ನನಗೆ ಡೆಫಿನೆಟ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಕಮಿಂಗ್ ಟು ದ ಟ್ರೈಲರ್, ಅಂದರೆ ಆ ವಿಷನ್ ಆಗಿರಬಹುದು, ವಿಜುವಲ್ಸ್ ಆಗಿರಬಹುದು, ಇಂಟೆನ್ಷನ್ ಆಗಿರ್ಬೋದು, ಪ್ರತಿಯೊಂದು ಔಟ್ ಆಫ್ ದ ವರ್ಲ್ಡ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಗೀತು ಮೋಹನ್ ದಾಸ್ ಅವರ ವಿಷನ್ಗೆ ಒಂದು ಖುಡೋಸ್ ಹೇಳ್ತಾ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಪರ್ಫಾರ್ಮೆನ್ಸ್ ಬೇರೆ ರೀತಿಯೇ ಎಲಿವೇಟ್ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲೊಂದು ಅಂಡರ್ ಕರೆಂಟಲ್ಲಿ ತುಂಬಾ ಒಂದು ಸೈಕಲಾಜಿಕಲ್ ವಿಷಯ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ದಿಸ್ ಈಸ್ ನಾಟ್ ಜಸ್ಟ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತೂ ಡೆಫಿನೆಟ್ಲಿ ಅಲ್ಲ. ಅಂದರೆ ಅಫ್ಕೋರ್ಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಒಂದು ಥಿಯೇಟ್ರಿಕಲಿ ಒಬ್ಬ ಪ್ರೇಕ್ಷಕ ಎಕ್ಸ್ಪೀರಿಯನ್ಸ್ ಮಾಡಿ ಸಾಕಷ್ಟು ಎಂಜಾಯ್ ಮಾಡಬಹುದಾದಂತಹ ಸಾಕಷ್ಟು ವಿಷಯಗಳು ಈ ಸಿನಿಮಾದಲ್ಲಿ ಇದೆ, ಇಲ್ಲ ಅಂತಲ್ಲ. ಬಟ್ ಅಂಡರ್ ಕರೆಂಟಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಕೂಡ ಈ ಸಿನಿಮಾದಲ್ಲಿ ಇರುತ್ತೆ ಅನ್ನೋದು ಟ್ರೈಲರ್ ನೋಡಿದ ಮೇಲೆ ನಿಜವಾಗ್ಲೂ ಅನ್ನಿಸ್ತು. ಆ್ಯಂಡ್ ಇಲ್ಲಿ ರಾಯ ಕ್ಯಾರೆಕ್ಟರ್ನ ತುಂಬ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇವತ್ತಿನ ಜನ್ರೇಷನ್ನ ಯಂಗ್ಸ್ಟರ್ಸ್ ಯಾವುದೆಲ್ಲ ವಿಷಯಕ್ಕೆ ಕನ್ಫ್ಯೂಸ್ ಆಗಿರ್ತಾರೋ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ರಿಲೇಷನ್ಶಿಪ್, ಸೊ ಆ ವಿಷಯನ ರೆಪ್ರೆಸೆಂಟ್ ಮಾಡುವಂತಹ ಒಬ್ಬ ಕ್ಯಾರೆಕ್ಟರ್ ಆಗಿ ರಾಯ ಕಾಣಿಸ್ಕೊಳ್ತಾನೆ ಅಂತ ನನಗೆ ಈ ಒಂದು ಟ್ರೈಲರ್ ನೋಡಿದ ಮೇಲೆ ಅನ್ನಿಸ್ತು. ಆ್ಯಂಡ್ ಪ್ರತಿಯೊಂದು ಹುಡುಗಿನೂ ತನ್ನ ಪ್ರೀತಿನೇ ಶ್ರೇಷ್ಠ ಅನ್ನೋ ಭಾವನೆಯಲ್ಲಿರ್ತಾಳೆ. ಆದರೆ ಈ ರಾಯ ಯಾವುದೇ ಭಾವ ಬಂಧನಕ್ಕೆ ಒಳಗಾಗದೇನೆ ಒಂದು ರೀತಿ ಆಕಾಶದ ಎತ್ತರದಲ್ಲಿ ಇರ್ತಾನೆ ಅನ್ನೋ ಥರ ಒಂದು ಕ್ಯಾರೆಕ್ಟರ್ನ ಡಿಫೈನ್ ಮಾಡ್ತಾರೆ, ವಿಚ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನ್ನಿಸ್ತು. ಅದರ ಜೊತೆಗೆ ಉಳಿದೆಲ್ಲ ಈ ಲೇಡಿ ಕ್ಯಾರೆಕ್ಟರ್ಸ್ ಏನಿದಾರಲ್ಲ, ಇವ್ರಿಗೆ ಸಿಕ್ಕಾಬಟ್ಟೆ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ ಅಂತೂ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ 4 ನಿಮಿಷದ 39 ಸೆಕೆಂಡ್ ಇದೆ ಈ ಒಂದು ಟ್ರೈಲರ್. ಕಂಪ್ಲೀಟ್ ಒಂದು ಫೀಸ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ಆ ಕ್ಯಾರೆಕ್ಟರ್ ಡಿಸೈನ್ಸಿಂದ ಹಿಡಿದು ಪ್ರತಿಯೊಂದು ಸೀನ್ಸ್ನ ಇವರು ಕಟ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದ ಹಿಡಿದು VFX ಇಂದ ಹಿಡಿದು ಓವರಾಲ್ ವಿಷನ್ನಿಂದ ಹಿಡಿದು ಕಂಪ್ಲೀಟ್ಲಿ ಇಲ್ಲಿ ತನಕ ನಾವು ಇಂಡಿಯನ್ ಸ್ಕ್ರೀನ್ನಲ್ಲಿ ಈ ಥರದೊಂದು ಕಥೆ ಅಥವಾ ಈ ಥರದೊಂದು ಔಟ್ಪುಟ್ನ ನಾವು ಎಕ್ಸ್ಪೀರಿಯನ್ಸೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಥರದೊಂದು ಸಿನಿಮಾ ಆಗಿ ಟಾಕ್ಸಿಕ್ ಸಿನಿಮಾ ನಮ್ಮನ್ನೆಲ್ಲ ರಂಜಿಸುತ್ತೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಯಶ್ ಬೀಯಿಂಗ್ ಯಶ್, ಟಿಕೆಟ್ ಪಾತ್ರ ಅವರು ಪರ್ಫಾರ್ಮ್ ಮಾಡಿರೋ ರೀತಿ, ಅದಕ್ಕೆ ಅವರು ಡೆಡಿಕೇಟ್ ಮಾಡಿರೋ ರೀತಿ, ಜೊತೆಗೆ ಅವರ ಮ್ಯಾನರಿಸಮ್ಸ್ ಆಗಿರಬಹುದು, ಪ್ರತಿಯೊಂದು ಕೂಡ ನಾವೇನೋ ಯಾಕೆಂದರೆ ಯಶ್ ಅವರಲ್ಲಿ ತುಂಬ ಅಂದರೆ ಹುದುಗಿ ಕುತ್ಕೊಂಡಿದ್ದ ಒಂದು ಪಾತ್ರ ಈ ಒಂದು ಸಿನಿಮಾ ಮೂಲಕ ಸಾಕಾರಗೊಂಡಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರು ಡೆಡಿಕೇಟ್ ಮಾಡಿ ಬೇರೆದೇ ಒಂದು ಆಯಾಮದಲ್ಲಿ ಎಂಟರ್ಟೈನ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಟ್ರೈಲರ್ ಲಾಂಚ್ ಇವೆಂಟ್ ಅಂತೂ ಸ್ನೇಹಿತರೆ ನಾನು ಹೇಳ್ತೀನಿ, ಇಟ್ ವಾಸ್ ಲೈಕ್ ಓವರ್ವೆಲ್ಮಿಂಗ್. ಅಂದರೆ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವ್ರು ಹೇಳ್ತಾರೆ, ನಾನು ಎಷ್ಟೋ ಸೂಪರ್ ಸ್ಟಾರ್ಸ್ಗಳ ಜೊತೆಗೆ ಇಲ್ಲಿ ತನಕ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ಯಶ್ ಅವರು ಕರೆದ್ರು ಅಂತ ಮಾತ್ರ ನಾನೊಂದು ಪ್ರಮೋಷನಲ್ ಇವೆಂಟಿಗೆ ಇವತ್ತು ಬರ್ತಾ ಇದ್ದೀನಿ. ಆ್ಯಂಡ್ ಯಶ್ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಇಷ್ಟರ ಮಟ್ಟಿಗೆ ಹಾರ್ಡ್ ವರ್ಕ್ ಮಾಡುವಂತಹ ಮನುಷ್ಯನನ್ನು, ಈ ಥರದ್ದೊಬ್ಬ ಸೂಪರ್ ಸ್ಟಾರ್ನ ನಾನು ನೋಡಲೇ ಇಲ್ಲ ಅಂತ ಅವರು ಹೇಳ್ತಾರೆ. ಕಿಯಾರಾ ಅವರು ಹೇಳ್ತಾರೆ, ನನಗೆ ನನ್ನ ಕರಿಯರ್ ಬಿಫೋರ್ ಟಾಕ್ಸಿಕ್ ಮತ್ತು ಆಫ್ಟರ್ ಟಾಕ್ಸಿಕ್ ಅಂತ ಡಿವೈಡ್ ಮಾಡ್ಬೋದು ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಮಾತುಗಳನ್ನು ಕೇಳುವಾಗ ಯಶ್ ಅವ್ರನ್ನ ಪರಭಾಷೆಯ ನಟರುಗಳು ಹೊಗಳುವಾಗ ಅವರ ವಿಷನ್ನನ್ನು
ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡೋ ರೀತಿಯಲ್ಲಿ ಮಾತಾಡುವಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಟ್ರೈಲರ್ ಬಗ್ಗೆ ಜಾಸ್ತಿ ಏನು ಹೇಳೋದು, ಇದು ಜಸ್ಟ್ ರಿಯಾಕ್ಷನ್ ಅಷ್ಟೇ. ಡೀಟೇಲ್ ರಿವ್ಯೂನ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಇಟ್ ವಾಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಅಂದರೆ ಈ ಥರದ್ದೊಂದು ಔಟ್ಪುಟ್ನ ತರಲಿಕ್ಕೆ ಈ ಸಿನಿಮಾ ತಂಡ ಪಟ್ಟಿರುವಂತಹ ಶ್ರಮಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತೂ ನಾನು ಹೇಳ್ತೀನಿ. ಕಂಪ್ಲೀಟ್ಲಿ ಬ್ಲೋನ್ ಅವೇ ಅಷ್ಟೇ. ಆ್ಯಂಡ್ ರುಕ್ಮಿಣಿ ವಸಂತ್ ಅವರ ಪಾತ್ರ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನ್ನಿಸ್ತು. ಮೊದಲು ಬಂದಂತಹ ಕಂಟೆಂಟ್ ಎಲ್ಲ ನೋಡುವಾಗ ಇದೇನೋ ಬೇರೆ ಥರದ ಕ್ಯಾರೆಕ್ಟರ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈಗ ಇವತ್ತು ಈ ಟ್ರೈಲರ್ ನೋಡಿದ್ಮೇಲೆ ಅದಕ್ಕೊಂದು ಬೇರೆದೇ ಶೇಡ್ ಇದೆ. ಪ್ಲಸ್ ಯಶ್ ಅವರು ಆ ಒಂದು ನ್ಯೂಡ್ ಸೀನಲ್ಲಿ ಆ ಒಂದು ಕಾನ್ವರ್ಸೇಷನ್ ಆಗುತ್ತಲ್ಲ ರುಕ್ಮಿಣಿ ಮತ್ತು ಯಶ್ ಅವ್ರ ಮಧ್ಯೆ, ಅದು ದಟ್ ವಾಸ್ ಲೈಕ್ ವೆರಿ ಕ್ರೇಜಿ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಟ್ರೈಲರ್ ನೋಡಿದ ತಕ್ಷಣ ನನಗೆ ಫಸ್ಟ್ ಬಂದಿದ್ದ ಥಾಟೇ ಇಟ್ ಈಸ್ ಎ ಕ್ರೇಜಿ ಟ್ರೈಲರ್, ಇಟ್ ಈಸ್ ಎ ಬ್ರಿಲಿಯಂಟ್ ಟ್ರೈಲರ್. ಪ್ರತಿಯೊಂದು ಪಾತ್ರಗಳಿಗೂ ಒಂದು ಒಳ್ಳೆ ಆರ್ಕ್ ಇರುತ್ತೆ ಈ ಸಿನಿಮಾದಲ್ಲಿ. ಕಮರ್ಷಿಯಲಿ ನಮಗೆ ಎಂಟರ್ಟೈನ್ ಮಾಡುವಂತಹ ಅಂಶಗಳು ಸಾಕಷ್ಟಿರುತ್ತೆ. ತುಂಬ ತಲೆಗೆ ಕೆಲಸ ಕೊಡುವಂತಹ ಒಂದು ಒಳ್ಳೆ ಕಂಟೆಂಟು ಇರುತ್ತೆ. ಪ್ಲಸ್ ನಾವೇನೋ ಈ ಸಿನಿಮಾದಿಂದ ತಗೊಂಡು ಹೋಗ್ತೀವಿ, ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಪಕ್ಕ ಅಂತ ನನಗೆ ಈ ಸಿನಿಮಾ ನೋಡಿದ್ಮೇಲೆ ನಮಗೆ ಆ ಥರದೊಂದು ಅನುಭವ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಈ ಒಂದು ಟ್ರೈಲರ್ ನೋಡಿದ್ಮೇಲೆ ಏನು ಅನ್ನಿಸ್ತು ಅಂತ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಟ್ರೈಲರ್ ಅಂದರೆ 5 ಲ್ಯಾಂಗ್ವೇಜ್ಗಳಲ್ಲಿ ನಮಗೆ ತೋರಿಸಿದ್ರು, ಇಂಗ್ಲೀಷಲ್ಲಿ ಅಫ್ಕೋರ್ಸ್ ತೋರಿಸಿಲ್ಲ. ಸೊ ಅದರ ಬಗ್ಗೆ 5 ಟ್ರೈಲರ್ಗಳಲ್ಲಿ ಬಳಸಿರುವಂತಹ ಭಾಷೆ ಆಗಿರ್ಬೋದು ಅಥವಾ ಡಬ್ಬಿಂಗ್ ಕ್ವಾಲಿಟಿ ಆಗಿರ್ಬೋದು, ಅದೆಲ್ಲವೂ ಕೂಡ ಅದ್ಭುತವಾಗಿತ್ತು ಅಂತಲೇ ನಾನು ಹೇಳ್ತೀನಿ. ನಿಮಗೆ ಓವರಾಲ್ ಟ್ರೈಲರ್ ಹೇಗೆ ಅನ್ನಿಸ್ತು? ಅಪ್ಪ ಮತ್ತು ಮಗನ ನಡುವಿನ ಜಿದ್ದಾಜಿದ್ದಿಗೆ ಅಮ್ಮ ತುಪ್ಪ ಸುರಿತಾರೆ ಅಂತ ನನಗೇನೋ ಒಂಥರ ಒನ್ ಲೈನ್ ಥರ ಈ ಟ್ರೈಲರ್ ನೋಡಿದಾಗ ಅನ್ನಿಸ್ತು. ನಿಮಗೇನು ಅನ್ನಿಸ್ತು? ಅಪ್ಪ ಮಗನ ಜಿದ್ದಾಜಿದ್ದಿ ನೀವು ನೋಡೋದಕ್ಕೆ ಎಷ್ಟು ಉತ್ಸುಕರಾಗಿದ್ದೀರಾ ಅದೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಟಾಕ್ಸಿಕ್ ಟ್ರೈಲರ್ನ ಒಂದು ರಿಯಾಕ್ಷನ್ ವಿಡಿಯೋ ಆಗಿತ್ತು ಸ್ನೇಹಿತರೆ. ಇಂಥದ್ದೇ ಕಂಟೆಂಟ್ಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತಷ್ಟು ಟಾಕ್ಸಿಕ್ಕಿಗೆ ಸಂಬಂಧಪಟ್ಟಂತಹ ಇಂಟರ್ವ್ಯೂಸ್ ಮತ್ತು ಅಪ್ಡೇಟ್ಸ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ದಯವಿಟ್ಟು ಸಹಕಾರ ಕೊಡಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.